ಫೈನ್ ಫೈನ್ ನಾನು ವೆಂಕಟೇಶ್ ನಾಯಕ್ ಸರ್ಗೆ ನಾನು ಕೇಳ್ತೀನಿ ಪ್ರಶ್ನೆ. ವೆಂಕಟೇಶ್ ನಾಯಕ್ ಸರ್, ಇವತ್ತಿನ ವಾರ್ ಕಂಡೀಷನ್ ಬಗ್ಗೆ ನಾವು ಮಾತನಾಡುವುದಾದರೆ, ಒಂದು ಕಡೆ ಈ ನ್ಯೂಕ್ಲಿಯರ್ ಬಾಂಬ್ ಇದೆ ಇರಾನ್ನ ಮೇಲೆ, ನಾವು ಅದನ್ನು ಅಲ್ಲಿಂದ ನಾಶ ಮಾಡಿಬಿಡ್ತೀವಿ, ಅವ್ರು ತಯಾರಿಸುವುದನ್ನು ಸ್ಟಾಪ್ ಮಾಡಿಬಿಡ್ತೀವಿ ಅಂತ ಹೇಳಿಕೊಂಡು ಆ ಒಂದು ವಾರ ಕೂಡ ಇದೆ. ಇಸ್ರೇಲ್ನ ಆ್ಯಂಗಲಿಂದ ನಾವು ಯೋಚನೆ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಆಳ್ವಿಕೆ ಕೊನೆಗೊಳಿಸ್ಬಿಡ್ತೀವಿ, ನಮಗೆ ಖಮೇನಿ ವಂಶಸ್ಥರು ಅಥವಾ ಖಮೇನಿ ಅವರು ಯಾರು ಆಳೋದು ಬೇಡ ಅಂತ ಅಮೆರಿಕದ ಇಂಟೆನ್ಷನ್ ಒಂದು ಕಡೆ ಇಟ್ಕೊಂಡ್ರು ಕೂಡ, ಒಂದು 10-15 ನ್ಯೂಕ್ಲಿಯರ್ ಬಾಂಬ್ ಹಾಕಿದರೆ ಎಷ್ಟೆಲ್ಲ ಡ್ಯಾಮೇಜ್ ಆಗಬಹುದಾಗಿತ್ತೋ ಅಷ್ಟು ಡ್ಯಾಮೇಜು ಆಲ್ರೆಡಿ ಇಸ್ರೇಲ್ಗೆ, ಅಮೆರಿಕದ ಸೇನಾ ನೆಲೆಗಳಿಗೆ, ಇರಾನ್ನ 6,000 ಟಾರ್ಗೆಟ್ ಸರ್, ಅಷ್ಟು ಆಗೋಗಿದೆಯಾ? ಇದೇ ಅಂತ ಮಾಡ್ತಿರೋ ಟಾರ್ಗೆಟಲ್ಲಿ ನಾವು ಚೆಕ್ ಮಾಡ್ಕೊಂಬಿಟ್ಟ ಅಷ್ಟು ಡ್ಯಾಮೇಜ್ ಆಲ್ರೆಡಿ ಆಗ್ಬಿಟ್ಟಿದ್ಯಾ ಅಂತ. ಈಗ ನೋಡು, ಅವ್ರದ್ದು ಅಮೆರಿಕ ಮತ್ತು ಇಸ್ರೇಲ್ದು ಏರ್ ಸುಪೀರಿಯಾರಿಟಿ ಇದೆ. ಏರ್ ಸುಪೀರಿಯಾರಿಟಿಯಿಂದ ಜಮೀನಿ ಮೇಲೆ ಇರ್ತಕ್ಕಂಥ ಎಲ್ಲ ಬಿಲ್ಡಿಂಗು, ವಾರ್ ಹೆಡ್ ಕ್ವಾರ್ಟರ್ಸ್, ನೇವಲ್ ಹೆಡ್ ಕ್ವಾರ್ಟರ್ಸ್ ಅವನ್ನೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಅದು ಇರಾನ್ ಕೂಡ ಒಪ್ಕೊಂಡಿದೆ. ಬಟ್ ಒಳಗಡೆ ಜಮೀನು ಒಳಗಡೆ ಏನೇನಿದೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದರ ಬಗ್ಗೆ ಅಸೆಸ್ಮೆಂಟ್ ಇಲ್ಲ. ಅಂಡ್ ಟ್ರಂಪ್ ಬೀಂಗ್ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್, ಅವ್ರಿಗೆ ಏನಂತಂದ್ರೆ ಯಾರ್ದು ಅಡ್ವೈಸ್ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದರಲ್ಲಿ ಕೆಲವೊಂದು ಪೆಂಟಗಾನದಿಂದ ಅಡ್ವೈಸ್ ಕೊಟ್ಟಿದ್ರು. ಇಟ್ ಈಸ್ ನಾಟ್ ದಟ್ ಈಸಿ, ಡೋಂಟ್ ಅಂಡರ್ ಎಸ್ಟಿಮೇಟ್ ಇರಾನ್ ಅಂತ ಒಂಥರ ಇದಿತ್ತಲ್ಲ. ಬಟ್ ಹೇಳಿದ್ರು ಸರ್, 10 ದಿನಕ್ಕೆ ಆಗುವಷ್ಟು ಕ್ಷಿಪಣಿ ಮಾತ್ರ ನಮ್ಮ ಹತ್ರ ಇದೆ ಅಂತ ಕೂಡ ಪೆಂಟಗಾನ್ ವಾರ್ನಿಂಗ್ ಮಾಡಿ ಆಗಿತ್ತು ಸರ್ ಅಮೆರಿಕಾಗೆ. ಇಟ್ ಈಸ್ ನಾಟ್ ಓನ್ಲಿ ಮಿಸೈಲ್ಸ್, ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ದಲ್ಲಿ ಡೆಫಿಷಿಯನ್ಸಿ ಇದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಕೆಲಸ ಮಾಡ್ತಾ ಇಲ್ಲ. ದೇ ಆರ್ ಜಸ್ಟ್ ಏನಪ್ಪಾ ಅಂದ್ರೆ ಸುಮ್ನೆ ಶೋ ಆಫ್ ಸ್ಟ್ರೆಂತ್ ಅಂತ ಕೊಂದು ಸೀದಲ್ಲಿ ಬಿಟ್ಟಿದ್ದಾರೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಈಸ್ ರಿಡಂಡೆಂಟ್. ಒಂದು ಏನಂತಂದ್ರೆ ಅದನ್ನ ಆಲ್ಮೋಸ್ಟ್ ಔಟ್ ಆಫ್ ಮಿಸೈಲ್ ರೇಂಜ್ ಆಫ್ ಇರಾನ್ ತಗೊಂಡೋಗಿ ಎಲ್ಲೋ ನಿಲ್ಸಿದ್ದಾರೆ, ಸಮ್ವೇರ್ ನಿಯರ್ ಗೋವಾ ಅಂತ ಹೇಳ್ತಾರ. ಆಮೇಲೆ ಅವ್ರಿಗೆ ಈಗ ಅಮ್ಯುನಿಷನ್ ಅದೆಲ್ಲ ಬಹಳಷ್ಟು ಕಡಿಮೆ ಬೆಳಕತ್ತದ. ಅವ್ರಿಗೆ ಏನಪ್ಪಾ ಟ್ರಂಪ್ಗೆ ಸೆಟ್ ಬ್ಯಾಕ್ ಏನಂತಂದ್ರೆ, ಸಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ದ ಬೇಸಿಕ್ ಫ್ಲಾ ಏನಂತಂದ್ರೆ, ಇವರು ಅಮೆರಿಕ ಮತ್ತು ಇಸ್ರೇಲ್ದಿಂದ ಆದದ್ದು ಏನಪ್ಪ ಅಂದ್ರೆ, ಒಂದ್ ಕಡೆ ಪೀಸ್ ಟಾಕ್ಸ್ ನ್ಯೂಕ್ಲಿಯರ್ ಟಾಕ್ಸ್ ಎಲ್ಲ ಸಂಬಂಧ ಮಾಡೋಣ, ಇದ್ ಮಾಡತ್ತ, ಲೆಟ್ಸ್ ಹ್ಯಾವ್ ಎ ಡೀಲ್, ಆ ಟೈಪ್ ಈ ಟೈಪ್ ಒಂದ್ ಕಡೆ ಮಾತಾಡಿ ಸಡನ್ಲಿ ಅವ್ರಿಗೆ ಒಂದು ಪ್ರೈಮ್ ಟಾರ್ಗೆಟ್, ಖಾಮೇನಿದು ದೊಡ್ಡ ಪ್ರೈಮ್ ಟಾರ್ಗೆಟ್ ಇನ್ಫಾರ್ಮೇಶನ್ ಸಿಕ್ಕ ಕೂಡಲೇ ದೇ ಡಿಡ್ ನಾಟ್ ಥಿಂಕ್ ಏನಪ್ಪ ಅಂದ್ರೆ ಇದರ ರೆಪರ್ಕಷನ್ಸ್ ಮುಂದೆ ಏನಾಗ್ಬೋದು ಅಂತ ತಿಳ್ಕೊಂಡು ಆ ಒಂದು ಹೆಜ್ಜೆ ಏನ್ ತಗೊಂಡ್ರಲ್ಲ, ಪ್ರಾಬಬಿಲಿ ಇನ್ ದೇರ್ ಅಸೆಸ್ಮೆಂಟ್ ಇಲ್ಲಿಗೆ ಮುಗಿತು, ಡಿಸ್ಇಂಟಿಗ್ರೇಟ್ ಆಗ್ತದ, ಒಂದು 4-5 ದಿವಸ ಇದಾಗ್ತದ, ರೆಜಿಮ್ ಚೇಂಜ್ ಆಗ್ತದ ಅಂತ ತಿಳ್ಕೊಂಡು ಅವ್ರ ಕ್ಯಾಲ್ಕುಲೇಷನ್ಸ್ ಎಲ್ಲ ಫಾಕ್ಟ್ ಏನಪ್ಪ ಅಂದ್ರೆ ನಥಿಂಗ್ ಹ್ಯಾಸ್ ವರ್ಕ್ಡ್. ರಾದರ್ ಆ ಒಂದು ಅಟ್ಯಾಕ್ ದಿಂದ ರಿಯುನೈಟ್ ಆಯ್ತು. ಆಮೇಲೆ ಅವ್ರದ್ದು ಡಿಸೆಂಟ್ರಲೈಸ್ ಸಿಸ್ಟಮ್ ಇದೆ, IRGC ಆಗ್ಲಿ, ಆರ್ಮಿ ಆಗ್ಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಆಗ್ಲಿ, ದೇ ಆರ್ ಇಂಟು 31 ಡಿಫ್ರೆಂಟ್ ಏನಪ್ಪ ಅಂದ್ರೆ ಕಂಪೋನೆಂಟ್ಸ್. ಸೊ ಅವ್ರಿಗೆ ಯಾರು ಸುಪ್ರೀಂ ಕಮಾಂಡರ್ ಆರ್ಡರ್ ಕೊಡೋದು ಬೇಕಾಗಿಲ್ಲ, ತಮ್ಮಷ್ಟು ತಾವೇ ಏನಂತಂದ್ರೆ ದೇ ಕ್ಯಾನ್ ಸೋಮೋಟೋ ದೇ ಕ್ಯಾನ್ ಟೇಕ್ ಆಕ್ಷನ್. ಆಮೇಲೆ ಈಗ ಏನಂತಂದ್ರೆ ಎಲ್ಲ ಏರ್ ಡಿಫೆನ್ಸ್ ಅಲ್ಲಿಂದ ತೈವಾನ್ದಿಂದ, ಸೌತ್ ಕೊರಿಯಾದಿಂದ ಲಿಫ್ಟ್ ಮಾಡಿದ್ದಾರೆ. ಆಮೇಲಿಂದ ಇವರು ನ್ಯಾಟೋ ಕಂಟ್ರೀಸ್, ಫ್ರಾನ್ಸ್ ಆಗ್ಲಿ, ಇದಾಗ್ಲಿ, ಏನಂತ ಸ್ಪೇನ್, ಇವ್ರಿಗೆಲ್ಲ ಏನಂತಂದ್ರೆ ದೇ ಆರ್ ನಾಟ್ ರೆಡಿ ಟು ಜಾಯಿನ್ ದ ವಾರ್. ಯಾಕಂದ್ರೆ ಅವ್ರು ಒಂದು ಪ್ರಶ್ನೆ ಏನ್ ಕೇಳ್ತಾರಂದ್ರೆ, ನೀವು ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ನೇನಾದ್ರೂ ಕನ್ಸಲ್ಟ್ ಮಾಡಿದಿರ? ಇಲ್ಲ. ಸೊ ನಿಮ್ಗೆ ಮೂಡ್ ಯಾವಾಗ ಬರ್ತದ ಅವಾಗ ಯು ವೆಂಟ್ ಫಾರ್ ವಾರ್. ಆಮೇಲೆ ಏನಂತಂದ್ರೆ ದಟ್ ಇಸ್ ದ ಬೆಸ್ಟ್ ಡಿಸಿಷನ್. ಏನಂತಂದ್ರೆ ಯುರೋಪಿಯನ್ ಕಂಟ್ರೀಸ್ ಆಗ್ಲಿ, ನ್ಯಾಟೋ ಕಂಟ್ರೀಸ್ ಆಗ್ಲಿ, ದೇ ಹ್ಯಾವ್ ನಾಟ್ ಎಕ್ಸ್ಟೆಂಡೆಡ್ ಹೆಲ್ಪ್. ಇಲ್ದಿದ್ರೆ ಇಷ್ಟೊತ್ತಿಗೆ ಏನಂತಂದ್ರೆ ಬಹಳಷ್ಟು ಡಿಸ್ಟ್ರಕ್ಷನ್ ಆಗ್ತಿತ್ತು. ದಟ್ ಇಸ್ ಒನ್ ಗುಡ್ ಸ್ಟೆಪ್ ಇನ್ ದ ಏನಪ್ಪ ಅಂದ್ರೆ ಓವರ್ ಆಲ್ ಜಿಯೋ ಪೊಲಿಟಿಕಲ್ ಸಿನಾರಿಯೋದಲ್ಲಿ. ಸಿನ್ಸ್ ನಮ್ಮನ್ನ ಕೇಳೇ ಇಲ್ಲ, ಸೊ ಅಟ್ ದ ಮೋಸ್ಟ್ ಏನಪ್ಪ ಲಿಪ್ ಸರ್ವಿಸ್ ಅಂತ ಹೇಳ್ತಾರಲ್ಲ, ಯು ಕ್ಯಾನ್ ಯೂಸ್ ಅವರ್ ರಿಫ್ಯೂಲಿಂಗ್, ಯು ಕ್ಯಾನ್ ಯೂಸ್ ಅವರ್ ಏರ್ ಫೈಡ್ಸ್, ಏರ್ ಸ್ಪೇಸ್, ಆ ಟೈಪ್ ಏನಪ್ಪ ಅಂದ್ರೆ ಈ ತರ ಇಂಡೈರೆಕ್ಟ್ಲಿ ಮಾಡ್ತಿರ್ಬೋದು. ಬಟ್ ಡೆಫಿನೆಟ್ಲಿ ಇದು ಏನಂತಂದ್ರೆ, ಸಿ ಪ್ರತಿಯೊಬ್ಬರು ದೇ ಶುಡ್ ಹಾವ್ ಅಂಡರ್ಸ್ಟ್ಯಾಂಡ್, ಪ್ರೀವಿಯಸ್ 7 ಪ್ರೆಸಿಡೆಂಟ್ಸ್ ಏನಪ್ಪ ಅಂದ್ರೆ ದೇ ನೆವರ್ ಡೇರ್ಡ್ ಅಂತ ಹೇಳಕ್ಕಾಗಲ್ಲ, ದೇ ಡಿಡ್ ನಾಟ್ ಥಿಂಕ್ ಅಟ್ಯಾಕಿಂಗ್ ಇರಾನ್ ಇಸ್ ಅ ವೈಸ್ ಡಿಸಿಷನ್. ಇವ್ರಿಗೆ ಏನಂತಂದ್ರೆ ಒಂದು ಎಕ್ಸ್ಟೆನ್ ಫೈಲ್, ಒಂದು ಮಿಡ್ ಟರ್ಮ್ ಎಲೆಕ್ಷನ್ಸ್, ಅಂಡ್ ನೇತಾನೇ ಹೋಗುದ್ರೆ ಅದೇ ಇಮಿಡಿಯೇಟ್ ಎಲೆಕ್ಷನ್ಸ್. ನೀವು ಎಲೆಕ್ಷನ್ ಬೆನಿಫಿಟ್ ತಗೋಬೇಕಂತ ವಾರ್ಗ್ ಹೋದ ನಂತರ ಸಕ್ಸಸ್ ಆಯ್ತು, ಎಸ್ ವಿಲ್ ಗೆಟ್ ಸಕ್ಸಸ್ ಆಗ್ಲಿಲ್ಲಪ್ಪ ಅಂತಂದ್ರೆ ದೆನ್ ದ ಹೋಲ್ ಏನಪ್ಪ ಸಿನೇರಿಯೋ ನಿಮ್ ಮುಂದೆನೆ ಕಾಣಿಸ್ತದೆ ಬರ್ತಕ್ಕಂಥ ದಿವಸಗಳಲ್ಲಿ.